ಒಂದು 2 ದಿವಸ. ಅಲ್ಲಿಂದ ನೆಕ್ಸ್ಟ್ ಕಿರ್ಗಿಸ್ತಾನ್ ಅಂತ ಇದೆ, ಅದು ಚಿಕ್ಕ ಕಂಟ್ರಿ. ಅಲ್ಲಿ ಓಶ್ ಅಂತ ಮತ್ತು ಬಿಷ್ಕೇಕ್ ಅಂತ ಕ್ಯಾಪಿಟಲ್ ಸಿಟಿ, ಅದನ್ನು ನೋಡಿದ್ದೀವಿ. ಓಶ್ ವಿಶೇಷತೆ ಏನಂದರೆ ಏನು ಏನ್ಷಿಯಂಟ್ ನಮ್ಮದು ಸಿಲ್ಕ್ ರೂಟ್ ಇದೆ, ಅದರ ಸೆಂಟರ್ ಪಾಯಿಂಟ್ ಅದು. ಸೊ ಅಲ್ಲಿ ಒಂದು ಒಳ್ಳೆ ಮಾನ್ಯುಮೆಂಟು, ಒಂದು ಸಮ್ ಹಿಸ್ಟ್ರಿ ರಿಲೇಟೆಡ್ ಪ್ಲೇಸಸ್ ಇತ್ತು, ಅದನ್ನೆಲ್ಲ ನೋಡಿ ಬಿಷ್ಕೇಕಿಗೆ ಹೋದ್ವಿ. ಸುಮಾರು 5,000 ಜನ ನಮ್ಮ ಭಾರತೀಯ ವಿದ್ಯಾರ್ಥಿಗಳು ಮೆಡಿಕಲ್ ಸ್ಟೂಡೆಂಟ್ಸು ಅಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ. ನಮ್ಗೆ ಯಾವ ಥರ ಫೀಲ್ ಆಗ್ತಿತ್ತಂದರೆ, ನಾವು ಸೈಟ್ ಸೀಯಿಂಗ್ ಎಲ್ಲ ಹೋದಾಗ, ಸಿಟಿಯಲ್ಲೆಲ್ಲ ಹೋದಾಗ ನಮ್ಮ ದೇಶದಲ್ಲೇ ಇದೀವೇನೋ ಅನ್ನೋ ಥರ ಫೀಲ್ ಆಗ್ತಿತ್ತು. ಯಾಕಂದ್ರೆ ಅಷ್ಟೊಂದು ಜನ ಅಂಥ ಒಂದು ಸಿಟಿಯಲ್ಲಿ 5,000 ಜನ ನಮ್ಮವ್ರು ಓದ್ತಾರೆ ಅಂದರೆ ಭಾಳ ವಂಡರ್ಫುಲ್ಲು. ಅಲ್ಲಿ ಸಾಕಷ್ಟು ನಮಗೆ ಒಂದು ಆಂಧ್ರ ಹೋಟೆಲ್ ಇತ್ತು, ಅಲ್ಲಿ ಹೋಗಿ ಎಲ್ಲ ನಾವು ಇಂಡಿಯನ್ ಫುಡ್ಡನ್ನು ಎಂಜಾಯ್ ಮಾಡಿದ್ವಿ. ಅವ್ರ ಜೊತೆ ಎಲ್ಲ ಸಾಕಷ್ಟು ಕಾಲ ಕಳೆದು ಅಲ್ಲಿ ಲೋಕಲ್ ಸಿಸ್ಟಮ್, ಪಾಲಿಟಿಕ್ಸ್ ಇರ್ಬೋದು ಅಥವಾ ಎಕಾನಮಿ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಬೇರೆ ಬೇರೆ ವಿಷಯದ ಬಗ್ಗೆ ಡಿಸ್ಕಸ್ಸು ಮಾಡಿದ್ವಿ. ಮತ್ತು ನಾವು ಸಹ ಸುತ್ತಾಡಿ ಸಾಕಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ವಿ. ಅಲ್ಲಿಂದ ನಾವು ಕಿರ್ಗಿಸ್ತಾನದಿಂದ ನೆಕ್ಸ್ಟು ಕಜಕಿಸ್ತಾನ್ ಅಂತೇಳಿ ಕಂಟ್ರಿ, ಇದು ಸಹ ಸೆಂಟ್ರಲ್ ಏಷ್ಯನ್ ಕಂಟ್ರಿ.
ಕಜಕಿಸ್ತಾನ ಸಹ ಒಂದು ದೊಡ್ಡದಾದಂಥ ಕಂಟ್ರಿ, ಹೆಚ್ಚು ಕಡಿಮೆ ನಮ್ಮ ಭಾರತಕ್ಕಿಂತ ಸ್ವಲ್ಪ ಚಿಕ್ಕದಿರ್ಬೋದು, ಭಾಳ ವಿಶಾಲವಾದಂಥ ಕಂಟ್ರಿ, ಅತಿ ಕಡಿಮೆ ಜನಸಂಖ್ಯೆ ಇರುವಂಥ ಕಂಟ್ರಿ. ಅಲ್ಲಿಗೆ ಹೋದ್ವಿ ನಾವು. ಅಲ್ಲಿಗೆ ಹೋದಾಗ ಅಲ್ಮಾಟಿ ಅಂತೇಳಿ ಒಂದು ಹಳೆ ಕ್ಯಾಪಿಟಲ್, ಅದು ಕಜಕಿಸ್ತಾನದು, ಬಾರ್ಡರಿಂದ ನಿಯರ್ ಇದೆ ಅದು. ಅಲ್ಲಿಗೆ ಹೋದಾಗ ವೆರಿ ಬ್ಯೂಟಿಫುಲ್ ಸಿಟಿ, ವೆರಿ ಅಮೇಜಿಂಗ್ ಸಿಟಿ. ಮತ್ತೇನು ವಿಶೇಷತೆ ಅಂದರೆ ಪಾಮೀರ್ ಮೌಂಟೇನು ಮತ್ತು ಬೇರೆ ಮೌಂಟೇನ್ಗಳ ನಡುವೆನೇ ಬೆಳೆದಿರುವಂಥ ಸಿಟಿ. ಯಾವುದೇ ಯುರೋಪಿಯನ್ ಸಿಟಿಗೂ ಸಹ ಕಡಿಮೆ ಇಲ್ಲದೆ ಇರೋ ಥರ ಬೆಳೆದಿರುವಂಥ ಸಿಟಿ. ಪೀಪಲ್ದು ಲೈಫ್ ಸ್ಟೈಲ್ ಇರ್ಬೋದು, ಎಲ್ಲನೂ ಇರ್ಬೋದು. ಆಮೇಲೆ ಅಲ್ಲಿನೂ ನಮಗೆ ಒಬ್ಬರು ಇಂಡಿಯನ್ ಹೋಟೆಲ್ ಇತ್ತು, ಸ್ಪೈಸ್ ಇಂಡಿಯಾ ಅಂತೇಳಿ. ಅದರ ಅಬ್ದುಲ್ ಅಂತ ಓನರ್ ಇಂಡಿಯಾದವ್ರು ರನ್ ಮಾಡ್ತಾಯಿದ್ರು. ಅವರು ಸಹ ನಮಗೆ ಫಸ್ಟ್ ಡೇನೇ ನಮ್ಗೆ ಕರ್ಕೊಂಡೋಗಿ ನಮ್ಗೆ ಇಂಡಿಯನ್ ತಿಂಡಿ ನಾವು ಭಾಳ ಮಿಸ್ ಮಾಡ್ಕೊತಾಯಿದ್ವಿ. ಆ ಥರ ಅವರು ನಮಗೆಲ್ಲ ಒಳ್ಳೆ ಫುಡ್ಡು, ಸಮ್ ಸ್ನ್ಯಾಕ್ಸ್ ಎಲ್ಲ ಕೊಟ್ಟು ಅಲ್ಲಿ ಲೋಕಲ್ ನಮಗೆ ಏನು ಟೂರಿಸಮ್ ಅಥವಾ ನಾವೇನು ಎಕ್ಸ್ಪ್ಲೋರ್ ಮಾಡಬೇಕಾಗಿತ್ತು ಅದಕ್ಕೆಲ್ಲ ಸಾಕಷ್ಟು ಗೈಡ್ ಮಾಡಿದರು, ಬೇರೆ ಬೇರೆ ವೇದಲ್ಲೆಲ್ಲ ಹೆಲ್ಪ್ ಮಾಡಿದರು. ಸೊ ಅಲ್ಲಿ 2 ದಿವಸ ಕಳ್ಕೊಂಡು ಅಲ್ಲಿಂದ ನಮ್ಮದು ಅಪ್ ಟು ರಷ್ಯಾ ನೆಕ್ಸ್ಟ್ ನಮ್ಮ ಪ್ಲೇಸ್ ಇತ್ತು. ಸೊ ಸುಮಾರು 4000 ಕಿಲೋಮೀಟರ್ ನಮ್ಮದು ಡ್ರೈವ್ ಅಂದರೆ ಮಧ್ಯಾಹ್ನ ನೋಡುವಂಥದ್ದು ಒಂದು ಇಂಪಾರ್ಟೆಂಟ್ ಏನೂ ಇರಲಿಲ್ಲ. ಸೊ ಬರೀ ಡ್ರೈವ್ ಮಾಡಬೇಕು. ಸೊ ವೆರಿ ಇಂಪಾರ್ಟೆಂಟ್ ರೋಡು ಸಹ ಇತ್ತು, M41 ಅಂತೇಳಿ ದೊಡ್ಡ ಲಾಂಗೆಸ್ಟ್ ರೋಡ್ ಅದು. ಆ ರೋಡ್ ಮೇಲೆ ನಾವು ಡ್ರೈವ್ ಮಾಡಿಕೊಂಡು ಕಜಕಿಸ್ತಾನ್ ಕಂಟ್ರಿಯ ಆಸ್ಥಾನ ಅಂತೇಳಿ ಏನು ಪ್ರೆಸೆಂಟ್ ಕ್ಯಾಪಿಟಲ್ ಇದೆ ಅದನ್ನು ನೋಡ್ಕೊಂಡ್ವಿ. ಮಧ್ಯ ಒಂದು ಪ್ಲೇಸ್ ಬಲ್ಕ್ಷಾ ಅಂತ ಒಂದು ಲೇಕ್ ಇದೆ, ಎಲ್ರಿಗೂ ಗೊತ್ತದು, ವರ್ಲ್ಡ್ದಲ್ಲಿ 15th ಲಾರ್ಜೆಸ್ಟ್ ಲೇಕ್ ಅದು. ಸುಮಾರು 602 ಕಿಲೋಮೀಟರ್ ಉದ್ದ, 74 ಕಿಲೋಮೀಟರ್ ಅಗಲ, ವಿಶಾಲವಾದಂಥ ಒಂದು ಲೇಕ್ ಅದು. ಅದರ ವಿಶೇಷತೆ ಏನಂದರೆ ಅರ್ಧ ಸಾಲ್ಟ್ ಲೇಕ್ ಇದೆ, ಅರ್ಧ ಸ್ವೀಟ್ ಲೇಕು. ಸೇಮ್ ಲೇಕಲ್ಲಿ ಅರ್ಧ ಕಂಪ್ಲೀಟ್ಲಿ ಸಾಲ್ಟ್ ಆಗಿಬಿಟ್ಟಿದೆ, ಇನ್ನು ಅರ್ಧ ಸ್ವೀಟ್ ವಾಟರ್ ಇರುವಂಥ ಲೇಕು. ಅದ್ರ ಜೊತೆ ಆ ಲೇಕ್ ಜೊತೆಗೆ ಸುಮಾರು 1 ದಿವಸ ಜರ್ನಿ ಮಾಡಿ ಆ ಒಂದು ಲೇಕದ ಮೇಲೆ ಒಂದು ಸಿಟಿ ಡೆವಲಪ್ ಆಗಿದೆ. ಅದರ ನೇಮು, ಆ ಲೇಕ್ ನೇಮ್ ಇಟ್ಟಿದ್ದಾರೆ ಬಲ್ಕ್ಷಾ ಅಂತ. ಸೊ ಆ ಒಂದು ಇದರಲ್ಲಿ ಇದ್ಕೊಂಡು ಆ ಒಂದು ನೀರಲ್ಲಿ ಎಲ್ಲ ನಾವು ಹೋಗಿ ಅದನ್ನು ಎಂಜಾಯ್ ಮಾಡಿ 1 ಡೇಯನ್ನು ಕಳೆದು ಅಲ್ಲಿ ಲೋಕಲ್ ಫುಡ್ಡನ್ನು ಎಲ್ಲ ಎಂಜಾಯ್ ಮಾಡಿ ನೆಕ್ಸ್ಟ್ ನಾವು ಆ ರಷ್ಯಾ ಬಾರ್ಡರನ್ನು ಎಂಟರ್ ಆಗ್ತೀವಿ.